ನೋಡಿ ಅಸಮಾಧಾನ ತುಂಬಿ ತೊಳಗ್ತಾ ಇದೆ. ಈಗ ಯಾಕೋ ಸ್ವಲ್ಪ ಕಡೆ ತರದಾರೆ. ಈಗ ಐಸಿ ಒಳಗಿದೆ ಕರ್ನಾಟಕ ಬಿಜೆಪಿ. ಏನು ಸಂಘಟನೆ ಇಲ್ಲ. ಒಂದು ಹೋರಾಟ ಮಾಡಿದ್ರೆ 10-15 ಜನ ಸೇರೋದಿಲ್ಲ. ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ. ಅವ್ರು ನಮ್ಮ ಮಿತ್ರ ಪಕ್ಷ ಇದ್ರು ಸಹ ಅವ್ರನ್ನ ವಿಶ್ವಾಸ ತಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ. ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲಾನು ತಿಳ್ಕೋಬೇಕು. ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನು ಈಗ ಅಸ್ತಿತ್ವ ಉಳಿದೇ ಇಲ್ಲ ಅಂತ ತಿಳ್ಕೋಬೇಕು. ಇನ್ನಾನು ಯಡಿಯೂರಪ್ಪಾಜಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಹೀನಾಯವಾಗಿ ಸೋಲಾಗ್ತದೆ. ಸಿದ್ದೇಶ್ವರ ಅವರು ಈಗೆಲ್ಲ ಏನು ಸಭೆ ಮಾಡಿದ್ರು, ಸಭೆಯಲ್ಲಿ ಕೂಡ ಅವರು ಕೂಡ ಇನ್ನೂವರೆಗೂ ಪಟ್ಟಿಡಿದ್ರು ವಿಜೇಂದ್ರ ಬದಲಾವಣೆ ಆಗಬೇಕು ಆ ಕಂತ ಮಾತಾಡುದು ಅಂತ. ಅದು ಇದ್ರ ಬಗ್ಗೆ ನಿಮಗೇನಾದ್ರು ಸಂಪರ್ಕ ಮಾಡಿದ್ರೆ? ಇಲ್ಲ, ಹಂಗೇನು ಪಟ್ಟ ನೋಡ್ರಿ. ಅವ್ರು ಇದು ಎಲ್ಲಾರ್ದು ಬರೇ ಸಿದ್ದೇಶ್ವರದ ಅಲ್ಲ. ನೀವೇನು ಅಂತ ಹೇಳ್ತಿರಲ್ಲ, ಅದು ಯಾರು ತಟಸ್ಥ ಬೇಡಿಕೆನೂ ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು, ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ. ನಮ್ಮ ಬೇಡಿಕೆನೂ ಅದೇ ಇತ್ತು. ಈಗ ಸಿದ್ದೇಶ್ವರದು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾಳಿ ಅವ್ರದ್ದೆಲ್ಲ ಬೇಡಿಕೆ ವಿಜೇಂದ್ರ ಹಟಾವ್ ಅಂದ್ರೆ ಪಾರ್ಟಿ ಉದ್ಧಾರ ಆಗ್ತದೆ. ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು. ಇವತ್ತು ನೋಡ್ಲಾಕತ್ತೀರಿ, ಮೊನ್ನೆ ಅವ್ರ ಲಗ್ನದಾಗ DK ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ ಇತ್ತು. ಜಮೀರ್ ಅಹಮದ್ ಖಾನ್ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೊತಾರೆ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಕತ್ತಾರೆ. ದಿನಾಲು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕ್ತೀನಿ, ರೌಡಿ ಆಕ್ಟ್ ಹಾಕ್ತೀನಿ ಅಂತ ಪೊಲೀಸರು ನೋಟಿಸ್ ಕೊಡ್ಲಾಕತ್ತಾರೆ. ಇವರು DK ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ನೋಡ ಸರಸ ಸಲ ಮಾಡ್ತಾರೆ. ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರು ಅದಾರ? ಇಟ್ಟು ಆತ್ಮೀಯತೆ ಇದ್ರಂದ್ರ ನೀವು DK ಶಿವಕುಮಾರ್ ಪಾರ್ಟಿಗೆ ಸೇರ್ರಿ, ಬಿಜೆಪಿದಿಂದ ಹೊರಗೆ ಹೋಗ್ಬಿಡಿ. ಹಿಂದೂ ಕಾರ್ಯಕರ್ತನ ಬಲಿ ತಗೋಬೇಡ್ರಿ. ನೀವೆಲ್ಲರೂ ಅವ್ರ ಜೋಡ ಆತ್ಮೀಯತೆ ಐತಿ. ಅವ್ರ ಲಗ್ನದಾಗ ನೀವು ಹಲಿಕಿಸಿದು, ನಿಮ್ಮ ಲಗ್ನದಾಗ ಅವ್ರ ಮುಂದೆ ಹಲಿಕಿಸಿದು. ನೋಡಿ ಅಸಮಾಧಾನ ತುಂಬಿ ತೊಳಗ್ತಾ ಇದೆ. ಈಗ ಯಾಕೋ ಸ್ವಲ್ಪ ಕಡೆ ತರದಾರೆ. ಈಗ ಐಸಿ ಒಳಗಿದೆ ಕರ್ನಾಟಕ ಬಿಜೆಪಿ. ಏನು ಸಂಘಟನೆ ಇಲ್ಲ. ಒಂದು ಹೋರಾಟ ಮಾಡಿದ್ರೆ 10-15 ಜನ ಸೇರೋದಿಲ್ಲ. ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ. ಅವ್ರು ನಮ್ಮ ಮಿತ್ರ ಪಕ್ಷ ಇದ್ರು ಸಹ ಅವ್ರನ್ನ ವಿಶ್ವಾಸ ತಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ. ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲಾನು ತಿಳ್ಕೋಬೇಕು. ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನು ಈಗ ಅಸ್ತಿತ್ವ ಉಳಿದೇ ಇಲ್ಲ ಅಂತ ತಿಳ್ಕೋಬೇಕು. ಇನ್ನಾನು ಯಡಿಯೂರಪ್ಪಾಜಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಹೀನಾಯವಾಗಿ ಸೋಲಾಗ್ತದೆ. ಸಂತೋಷ್ ಲಾಡ್ ಬಗ್ಗೆ ಏನ್ ಹೇಳ್ತಾರ ರಾಘವೇಂದ್ರ ಯಡಿಯೂರಪ್ಪ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಕರ್ನಾಟಕದಾಗ ಬರೆಯಬಾರ್ದ? ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂತ ಬಿಚ್ಚು ರಾಜಕಾರಣ ತಮ್ಮ ಹೇಳ್ತಾನ. ಅವ್ರ ಅಣ್ಣ ಹೇಳ್ತಾನ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಅದ ಅಂತ. ಅಂದ್ರೆ ಬಿಜೆಪಿ ಸಂತೋಷ್ ಲಾಡ್ ಜೋಡ ಹೋಗ್ಬಿಡ್ರಿ. ರಾಘವೇಂದ್ರ ಯಡಿಯೂರಪ್ಪ, ವಿಜೇಂದ್ರ ಎಲ್ಲಾರು ಕೂಡಿ ನೀವು ಬಿಜೆಪಿ ಕಟ್ತಾ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ. ಇವತ್ತು ನೋಡ್ರಿ ಅಲ್ಪಸಂಖ್ಯಾತರ ಹೆಸರಿನಿಂದ ಮತ್ತ 5 ಮುಸ್ಲಿಮರಿಗೆ 10% ಇದ್ದು 15% ಮಾಡಿದ್ರು. ನಾ ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಜಗಳಾಡಿದ ಮ್ಯಾಗ ಜೈನ, ಸಿಖ್, ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರು ಅದಾರ. ಅವ್ರಿಗೆ ಬರೀ 10% ಅತ್ತೆ, 80% ಮುಸ್ಲಿಮರಿಗತ್ತೆ, 10% ಕ್ರಿಶ್ಚಿಯನ್ರಿಗತ್ತೆ. ಇದ್ರು ಬೆಳಗಾವ್ದಾಗ ನಾನು ಜಗಳ ಆಗಿದ್ದು ಜಮೀರ್ ಅಹಮದ್ ಖಾನ್ಗೆ ನನಗೆ ಅದೇ. ಮುಂದೆ ನನ್ನ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲೇ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದೆ. ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡ್ಬೇಕು, ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡ್ಬೇಕು, ಕ್ರಿಶ್ಚಿಯನ್ರು ಕೊಟ್ಟರೆ ಮುಸ್ಲಿಮರು 80% ಅಂತ ಇವ್ರು ಯಾರು ಶೇರ್ ಮಾಡೋರು? ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಐತದ. ನೀವು ಅದ್ರಾಗ 80-10 ಮಾಡ್ಲಕ್ಕೆ ಬರೋದಿಲ್ಲ ಅಂತ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು. ಈಗ 10ರಿಂದ 15 ಆಗೈತೆ. ಅಂದ್ರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ. ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯ, DK ಶಿವಕುಮಾರ್ ಇನ್ನೊಂದು 3 ವರ್ಷ ಉಳಿದ್ರೆ ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಂ ರಾಜ್ಯ ಮಾಡೋಷ್ಟು ಕಡೆ ಹೊಂಟಾರೆ. ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡಲಿ, ಒಂದು ಯಾವ್ದು ಕುರಿಗಾರರಿಗೆ 5 ಲಕ್ಷ ರೂಪಾಯಿ
ಇದಕ್ಕೆ ಸಂವರ್ಧನೆ ಕೊಡ್ಲಿ. ಮುಸ್ಲಿಮರಿಗೆ ಬಿಟ್ಟು ಯಾರಿಗೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಬರೇ ಸಾಬ್ರು ಓಟು ಅಂದ್ರೆ ಈ ರಾಜ್ಯದಾಗ ಬರೀ ಸಾಬ್ರು ಅಟ್ಟೆ ಓಟ್ ಹಾಕ್ಯಾರ. ಹಿಂದೂಗಳು ಹಾಕಿಲ್ಲ, ಹಿಂದುಳಿದವ್ರು ಹಾಕಿಲ್ಲ, ದಲಿತರು ಹಾಕಿಲ್ಲ. ಅದಕ್ಕೆ ನಾ ಸಿದ್ದರಾಮಯ್ಯನವ್ರು ಇದು ಮುಸ್ಲಿಂ ಸರ್ಕಾರ ಆಗೈತೆ, ಇದನ್ನ ಪ್ರತಿಭಟನೆ ಮಾಡುವಂತಹ ಅರ್ಹತೆ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗಿಲ್ಲ. 100 ಮಂದಿ ಕೊಡಲಾಗ್ಯಾರಿ ರಾಜ್ಯ ಅಧ್ಯಕ್ಷ ಹೋದಲ್ಲಿ, ಮನೆ 30 ಮಂದಿ ಕೊಡಲ್ಲ ಕಲಬುರ್ಗಿ. ಮತ್ತು ಪ್ರಿಯಾಂಕಾ ಖರ್ಗೆ ಪರ್ಮಿಷನ್ ತೊಗೊಂಡು ಗುಲ್ಬರ್ಗಾಕ್ಕೆ ಹೋಗ್ತಾರ ಅವ್ರು. ಸರ್ ನಾನು ಕಲಬುರ್ಗಿಗೆ ಬರ್ತಾ ಇದ್ದೀನಿ, ಒಂದು ಸಣ್ಣ ಹೋರಾಟ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ಆಯ್ತು ಬಂದು ಮಾಡಿ ಹೋಗಪ್ಪ ಅಂತ ಅವ್ರು ಹೇಳಿದ್ಮ್ಯಾಗ, ಪ್ರಿಯಾಂಕಾ ಖರ್ಗೆ ಹೇಳಿದ್ಮ್ಯಾಗ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ. ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರ ರಾಘವೇಂದ್ರ ಯಡಿಯೂರಪ್ಪ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಕರ್ನಾಟಕದಾಗ ಬರೆಯಬಾರ್ದ? ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂತ ಬಿಚ್ಚು ರಾಜಕಾರಣ ತಮ್ಮ ಹೇಳ್ತಾನ. ಅವ್ರ ಅಣ್ಣ ಹೇಳ್ತಾನ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಅದ ಅಂತ. ಅಂದ್ರೆ ಬಿಜೆಪಿ ಸಂತೋಷ್ ಲಾಡ್ ಜೋಡ ಹೋಗ್ಬಿಡ್ರಿ, ರಾಘವೇಂದ್ರ ಯಡಿಯೂರಪ್ಪ, ವಿಜಯೇಂದ್ರ ಎಲ್ಲಾರು ಕೂಡಿ. ನೀವು ಬಿಜೆಪಿ ಕಟ್ತಾ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ. ಇವತ್ತು ನೋಡ್ರಿ ಅಲ್ಪಸಂಖ್ಯಾತರ ಹೆಸರಿನಿಂದ 5% ಮುಸ್ಲಿಮರಿಗೆ 10% ಇದ್ದು 15% ಮಾಡಿದ್ರು. ನಾ ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಜಗಳಾಡಿದ ಮ್ಯಾಗ ಜೈನ, ಸಿಖ್, ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರು ಅದಾರ. ಅವ್ರಿಗೆ ಬರೀ 10% ಅತ್ತೆ. ಈಗ ವಸತಿ ಇಲಾಖೆ ಒಳಗಡೆ ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು ಸಿಗ್ತಾ ಇದಾವೆ ಅಂತ ಖುದ್ದು ಕಾಂಗ್ರೆಸ್ನ BR ಪಾಟೀಲ್ ಅವರೇ ಸಂಭಾಷಣೆ ಮಾಡಿದಂತ ಆಡಿಯೋ ವೈರಲ್ ಆಗಿದೆ. ವ್ಯಾಪಕ ಭ್ರಷ್ಟಾಚಾರ ತುಂಬ ತುಳ್ಕೈತಿ. ಈಗ ಎಲ್ಲಾ ಮಂತ್ರಿಗಳು ದುಡ್ಡು ಮಾಡಕ್ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರ್ ಬಿಟ್ಟೈತಿ. ಬಿಜೆಪಿ 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ತಮ್ಮ ಮನಿ ಮಠ ಮಾರಿ ಸಾಲ ತುಂಬುವ ಪರಿಸ್ಥಿತಿ ಬಂದದ. ಇದು ಏನು ಇವತ್ತು ರಾಜ್ಯದಲ್ಲಿ ಎಲ್ಲಾರು ಮುಖ್ಯಮಂತ್ರಿ ಹಿಡಿದು ಎಲ್ಲಾರು ಭ್ರಷ್ಟಾಚಾರಕ್ಕೆ ನಿಂತು ಬಿಟ್ಟಾರೆ. ಒಂದು ವರ್ಗಾವಣೆ ಪುಕ್ಕಟ್ ಆಗುದಿಲ್ಲ, ಎಲ್ಲಾ ಟ್ಯಾಕ್ಸ್ಗಳನ್ನ ಏರ್ಸ್ತಾ ಇದ್ದಾರೆ. ಇವತ್ತು ನೋಡ್ರಿ ಸ್ಟ್ಯಾಂಪ್ ಡ್ಯೂಟಿ, ಯಾರು ಸಾಲ ತಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ. ಇವರು ಒಂದ್ ಕಡೆ ಜನರ ಮೇಲೆ ಹೇರ್ಲಾಕತ್ತಾರ, ಇನ್ನೊಂದ್ ಕಡೆ ಪುಕ್ಕಟ್ ಕೊಟ್ಟಿನಿ, ಗ್ಯಾರಂಟಿ ಕೊಟ್ಟಿನಿ. ಏನ್ ಗ್ಯಾರಂಟಿ ತಗೊಂಡು ಏನ್ ಮಾಡೋದದ? ಅದಕ್ಕೆ ಯಾವ ಬಿಲ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಎಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ 12-1 ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಿಸ್ತಾರೆ. ಅವ್ರ ಇದು ಕೇಳ್ತಾರೆ. ಮೊನ್ನೆ ಕೋರ್ಟ್ ಆದೇಶ ಮಾಡಿದ ರಾತ್ರಿ ಹೋಗ್ಬಾರ್ದತ್ತ. ಗಿರೀಶ್ ಭಾರದ್ವಾಜ್ ಅನ್ನೋ ಸಾಮಾಜಿಕ ಕಾರ್ಯಕರ್ತ ಮಾಡಿದ್ರಿಂದ ಪಾಪ ಪೊಲೀಸರದೇನು ತಪ್ಪಿಲ್ಲ. ನಿಮಗೆ ಅಲ್ಲಿ ಏನು ಕ್ರಿಕೆಟ್ ಯಾವ್ದು ಏನು ಕೊಡಬೇಕು, ಯಾಕಪ್ಪದು? ಅವ್ರೇನು ಪೊಲೀಸರು ಏನು ರಿಪೋರ್ಟ್ ಕೊಟ್ಟಿದ್ರು? ನಮ್ ಸೆಕ್ಯೂರಿಟಿ ಆಗುದಿಲ್ಲ, ನಮಗ ತೊಂದರೆ ಯಾಕೆ? ಹೌದು, ಪೊಲೀಸ್ ಇಲಾಖೆ ಏನ್ ಹೇಳ್ತದ ನಾವು ಕೇಳ್ಬೇಕು. ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡ್ರಿ ಬೇರೆ ಬೇರೆ ಕಡೆ KSRP ತರಿಸ್ಬೇಕು, ಬಟಾಲಿಯನ್ ತರಿಸ್ಬೇಕು. ಯಾಕಂದ್ರೆ ಲಕ್ಷಗಟ್ಲೆ ಮಂದಿ ಕೊಡ್ತಾರಂದ್ರ ಒಬ್ಬ ADGP ರ್ಯಾಂಕ್ದವ್ರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ನಿಮ್ ಮಾನ ಮರ್ಯಾದೆ ಐತೆ? ಒಬ್ಬ ಒಳ್ಳೆ ಅಧಿಕಾರಿ ಅವರು ದಯಾನಂದ ನಮ್ ಬಿಜಾಪುರ SP ಇದ್ರು, ಭಾರಿ ಒಳ್ಳೆ ಅಧಿಕಾರಿ, ನಾವು ನೋಡಿದೀವಿ ಅವ್ರನ್ನ. ಅಂತ ಅಧಿಕಾರಿನೂ ಒಬ್ಬ ಆ ರ್ಯಾಂಕಿಗೆ ಹೋದಂತ ಅಧಿಕಾರಿನೂ ಸಸ್ಪೆಂಡ್ ಮಾಡ್ತೀರಿ. ಅಲ್ಲಿ ಇವ್ರನ್ನ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ಮತ್ತೆ ಇವ್ರ ತಳಗಿನ 3-4 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ. ಸಸ್ಪೆಂಡ್ ಆಗ್ಬೇಕಾಗಿದ್ದು ಸಿದ್ದರಾಮಯ್ಯ, DK ಶಿವಕುಮಾರ್. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ವೈಭವೀಕರಣ ಮಾಡ್ಲಾಕ ವಿಧಾನಸಭೆ ಅಂದ್ರೆ ನೀವು ಸಿದ್ದರಾಮಯ್ಯ ವಿಧಾನಸಭಾ ಮೆಟ್ಟಿಲ್ತನ ಅಟ್ಟೆ ಮುಖ್ಯಮಂತ್ರಿ ಅದಾರ. ಇವ್ ನಾನು ಮೆಟ್ಟಿಲ್ತನ ಅಟ್ಟೆ ನಾಚಿಕೆ ಆಗ್ಬೇಕು. ಇಡೀ ಕ್ರಿಕೆಟ್ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮ್ಮ ವಿಧಾನಸಭಾ ಮೆಟ್ಟಲ್ಕೊ ಅಂದಾಗ ಇದನ್ನ ಯಾವುದನ್ನು BJP ಹೋರಾಟ ಮಾಡುವಂತ ನೈತಿಕತೆ ಕಳ್ಕೊಡೋದು. ಯಾಕಂದ್ರ ಸಿದ್ದರಾಮಯ್ಯ, DK ಶಿವಕುಮಾರ್ ಹೇಳ್ತಾರೆ ವಿಜೇಂದ್ರಗ, ನೀ ಏನಾರ ಹೋರಾಟ ಮಾಡಿದಂದ್ರ ನಿನ್ನ ಅಪ್ಪಂದು ಪೋಕ್ಸೋ ತೆಗಿತೀವಿ, ನೀ ಏನ್ ನಿಮ್ಮ ಅಪ್ಪನ ಸೈ ಡೂಪ್ಲಿಕೇಟ್ ಮಾಡಿಲ್ಲ ಅದನ್ನ ತೆಗಿತಂತ ಫೈಲ್ ಹಿಂಗ ವಾಟ್ಸಪ್ನಾಗ ಕಳಿಸ್ಬಿಡ್ತಾರೆ. ಇಲ್ಲ ಸರ್, ಸುಮ್ಮನೆ ಮೇಲಿಂದ ಭಾಳ ಪ್ರೆಷರ್ ಇದೆ ಸರ್, ನಮ್ಮ ಮಗ ಯತ್ನಾಳ್ ಒಂದು ಭಾಳ ನಮ್ಗೆ ಬೈತಾ ಇದ್ದಾನೆ, ಅದಕ್ಕೆ ನೀವು ಮಾಡ್ತಾ ಇದ್ದೀವಿ ಸರ್ ಅಂತಾರೆ. ಯತ್ನಾಳ್ ಬೈಲಿಕ್ಕಂದ್ರೆ ಈ ನನ್ನ ಮಕ್ಳು ಏನೂ ಮಾಡೋದಿಲ್ಲ, ಆರಾಮ್ ಮನ್ಯಾಗ ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರ, ಸಿದ್ದರಾಮಯ್ಯ ಮನೆಗೆ ಹೋಗಿ ಮುಂಜಾನೆ ಒಳ್ಳೆ ಕುರಿ ಹಾಲು ಕುಡಿದು ಬರ್ತಾರ ನಮ್ಮ BJP. ಸುಲಿಬೆಲೆ ಅವ್ರಿಗೆ ಮಾತಾಡಲಿಕ್ಕೆ ಕರಾವಳಿಯಲ್ಲಿ ಈಗ ಏನಂತಂದ್ರೆ ಒಂದು ಉಪಾಸನೆ ಇತ್ತು, ಉಪನ್ಯಾಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಪೊಲೀಸರು. ರಾಜಕೀಯವಾಗಿ ಯಾವುದೇ ಕೂಡ ಮಾತಾಡ ಹೋಗಿಲ್ಲ ಅಂತ ಹೇಳಿ, ಮತ್ತೆ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಹೇಳಬೇಕಾಗಿತ್ತು. ಹಾಗಿದ್ರೆ ಸೂಲಿಬೆಲೆ ಅವರು ಇತಿಹಾಸದಲ್ಲಿ ಏನಾಗಿದೆ, ಅವರು ಎಲ್ಲಾ ಬುಕ್ಗಳನ್ನ ರೆಫರೆನ್ಸ್ ಮಾಡಿ ಮತ್ತು
ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗ ಅನ್ಯಾಯ ಆಯ್ತು, ಬಂಗಾಲ್ರಿಂದ ಹೆಂಗ ಅನ್ಯಾಯ ಆಯ್ತು, ಔರಂಗಜೇಬ್ ಏನ್ ಮಾಡದ, ಇವೆಲ್ಲ ಹೇಳಬೇಕಲ್ಲ. ಕಾಶ್ಮೀರ್ನಾಗ ಏನಾಯ್ತು, ಹಿಂದೂಗಳನ್ನ ಕಟ್ಗಿ ಕೊರಿ ಮಷಿನ್ದಾಗ ಹಾಕಲ್ಲ, ಸತ್ ಹೊಡೆದ್ರು. ಕೇರಳದಾಗ ಇವತ್ತು ಏನಾಗ್ತಾ ಇದೆ, ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕಲ್ಲ. ಹಿಂದೂಗಳು ಜಾಗೃತಿ ಮಾಡೋದು ಅವ್ರ ಕೆಲಸ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ಹಿಂದೂ ನಾಯಕನ ಮುಗಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗೂ ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಯಾಕ ನಿರ್ಬಂಧ ಏರಬಾರ್ದಂತ 58 ಕೇಸ್ ಅದಾವ ಅಂತ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು. ನಾ ಮನೆಗೆ ಹೈಕೋರ್ಟಿಗೆ ಹೋದೆ, ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕೆ ಹೇಳ್ಯಾರ. ಎಲ್ಲಾ ಕೇಸುಗಳಿಗೆ ಸ್ಟೇ ಕೊಟ್ಟದ ನ್ಯಾಯಾಲಯ. ಈಗ ನನಗೇನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಮಾದರಿ, ಅದನ್ನ ಹಾಳು ಮಾಡ್ಲಕತ್ತಿದ್ದೆ ಈ ಸಿದ್ದರಾಮಯ್ಯ. ಅದ್ರಾಗ ಏನು ಬಾಯಿನೇ ಇಲ್ಲಾರಂತ ಪರಮೇಶ್ವರ ಹೋಮ್ ಮಿನಿಸ್ಟರ್, ಪಾಪ ಅವ್ರದ್ದು ರೈನಾ ಕೇಸ್ನಾಗ ಸಿಕ್ಕೋರು ರೈನಾ ಆಗ್ಯಾರ. ಮತ್ತೇನ್ ಮಾಡೋದು. ಸುಲಿಬೆಲೆ ಅವ್ರಿಗೆ ಮಾತಾಡಲಿಕ್ಕೆ ಕರಾವಳಿಯಲ್ಲಿ ಈಗ ಏನಂತಂದ್ರೆ ಒಂದು ಉಪಾಸನೆ ಇತ್ತು, ಉಪನ್ಯಾಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ನೀವು ರಾಜಕೀಯವಾಗಿ ಯಾವುದೇ ಕೂಡ ಮಾತಾಡ ಹೋಗಿಲ್ಲ ಅಂತ ಹೇಳಿ, ಮತ್ತೆ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಹೇಳಬೇಕಾಗಿತ್ತು. ಹಾಗಿದ್ರೆ ಸೂಲಿಬೆಲೆ ಅವರು ಇತಿಹಾಸದಲ್ಲಿ ಏನಾಗಿದೆ, ಅವರು ಎಲ್ಲಾ ಬುಕ್ಗಳನ್ನ ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗ ಅನ್ಯಾಯ ಆಯ್ತು, ಬಂಗಾಲ್ರಿಂದ ಹೆಂಗ ಅನ್ಯಾಯ ಆಯ್ತು, ಔರಂಗಜೇಬ್ ಏನ್ ಮಾಡದ, ಇವೆಲ್ಲ ಹೇಳಬೇಕಲ್ಲ. ಕಾಶ್ಮೀರ್ನಾಗ ಏನಾಯ್ತು, ಹಿಂದೂಗಳನ್ನ ಕಟ್ಗಿ ಕೊರಿ ಮಷಿನ್ದಾಗ ಹಾಕಲ್ಲ, ಸತ್ ಹೊಡೆದ್ರು. ಕೇರಳದಾಗ ಇವತ್ತು ಏನಾಗ್ತಾ ಇದೆ, ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕಲ್ಲ. ಹಿಂದೂಗಳು ಜಾಗೃತಿ ಮಾಡೋದು ಅವ್ರ ಕೆಲಸ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ಹಿಂದೂ ನಾಯಕನ ಮುಗಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗೂ ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಯಾಕ ನಿರ್ಬಂಧ ಏರಬಾರ್ದಂತ 58 ಕೇಸ್ ಅದಾವ ಅಂತ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು. ನಾ ಮನೆಗೆ ಹೈಕೋರ್ಟಿಗೆ ಹೋದೆ, ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕೆ ಹೇಳ್ಯಾರ. ಎಲ್ಲಾ ಕೇಸುಗಳಿಗೆ ಸ್ಟೇ ಕೊಟ್ಟದ ನ್ಯಾಯಾಲಯ. ಈಗ ನನಗೇನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಮಾದರಿ, ಅದನ್ನ ಹಾಳು ಮಾಡ್ಲಕತ್ತಿದ್ದೆ ಈ ಸಿದ್ದರಾಮಯ್ಯ. ಅದ್ರಾಗ ಏನು ಬಾಯಿನೇ ಇಲ್ಲಾರಂತ ಪರಮೇಶ್ವರ ಹೋಮ್ ಮಿನಿಸ್ಟರ್, ಪಾಪ ಅವ್ರದ್ದು ರೈನಾ ಕೇಸ್ನಾಗ ಸಿಕ್ಕೋರು ರೈನಾ ಆಗ್ಯಾರ. ಮತ್ತೇನ್ ಮಾಡೋದು.